ಕಲ್ಲೇಶಣ್ಣ ಕೆರೆಗೆ ಹಾರ್ತೀನಿ ಅಂತ ಹೋದ್ಲಂತೆ. ಕೆರೆಗ ಕಮಲಮ್ಮ ಕಮಲಮ್ಮ ಕಮಲಿ ನೀನು ಈ ಹಳ್ಳಿ ಹಿಂದೆ ಬಿಟ್ಟು ಸರಿಯಾಗೊಂದು ಕಾಪಿ ಮಾಡೋಕ್ಕೂ ಬರೋದಿಲ್ಲ. ನಾನು ಪೇಟೆಯಲ್ಲೇ ಕೆಲಸ ಮಾಡೋದು. ಕಾಪಿ ರುಚಿ ಏನು ಅಂತ ನನಗೂ ಗೊತ್ತು. ಅಜ್ಜಿ, ಕಲ್ಲೇಶಣ್ಣಂಗೆ ಜ್ವರ ಬಂದಿದೆ. ಕಾಲಿಗೇನೋ ಗಾಯ ಆಗಿದೆ. ಇದೀನೇನೋ ಹವ ಕಚ್ಚೇನೋ. ನಂದಿ, ನೀನು ತೋರಿಸೋ ಪ್ರೀತಿಲಿ ಕಾಲು ಭಾಗನಾದರೂ ಆ ಕಮಲಿ ನನ್ನ ಮೇಲೆ ತೋರಿಸಿದ್ರೆ ನನ್ನ ಜೀವನನೇ ಬೇರೆ ಆಗಿರ್ತಿತ್ತು. ತಂಗಿ ಅಂದರೆ ನೋಡು, ನಿನ್ನ ಹಾಗಿರ್ಬೇಕು. ಹೊಗಳಿದ್ ಸಾಕು, ಗಂಜಿ ಕುಡಿ. ನೀನು ಊಟ ಆಯ್ತಾ? ಅಂದ್ಯಾ? ಬರೀ ಸುಳ್ಳು ಕಣೋ. ಸುಮ್ಮನೆ ಊಟದ ಶಾಸ್ತ್ರ ಮಾಡೋದು ಅಷ್ಟೇ. ಅಜ್ಜಿ, ನಾನು 4 ತನ್ನನಾದರೂ ತಿಂದಿದ್ದೀನಿ. ಅತ್ತಿಗೆ ನಿನ್ನೆಯಿಂದ ಊಟನೇ ಮಾಡಿಲ್ಲ. ಕೋಣೆಯಿಂದ ಹೊರಕ್ಕೂ ಬರ್ತಾ ಇಲ್ಲ. ಹಸುವಿನಿಂದ ಸಂಕಟ ಆಗ್ತಾ ಇದೆಯೋ ಏನೋ. ಹೀಗೆ ಉಪವಾಸ ಇದ್ದು ಯಾರ ಮೇಲೆ ಸಿಟ್ಟು ತೀರಿಸ್ಕೊತಾರೋ ಗೊತ್ತಾಗ್ತಿಲ್ಲ. ನೀನಾದ್ರೂ ಒಂದು ಮಾತು ಹೇಳೋ. ಯಾರೋ ಮಾತಾಡಿಸ್ಬೇಡಿ ಅದನ್ನು. ಹಚ್ಕೊಂಡು ಸಾಯ್ಲಿ ಅದು. ಅವಳು ಚಂಡಿ ಥರ ಹಠ ಮಾಡ್ತಿದ್ರೆ ನನಗೆ ದುರ್ವಾಸನ ಥರ ಕೋಪ ಮಾಡ್ಕೊಳಕ್ಕೂ ಬರುತ್ತೆ ಅಂತ ಅವಳಿಗೆ ಅರ್ಥ ಆಗಲಿ. ಯಾಕೆಲ್ಲ ಮಕ್ಕಳ ಥರ ಹಠ ಮಾಡ್ತೀರಾ? ಒಂದು ಕಾಲಕ್ಕೆ ಊರವರೆಲ್ಲ ನಮ್ಮನ್ನು ಹೊಗಳ್ತಾ ಇದ್ರು. ಇದ್ರೆ ಅಕ್ಕಮ್ಮನ ಸಂಸಾರದ ಥರ ಇರಬೇಕು ಅಂತ. ಇವತ್ತು ಊರಿನ ಜನ ಎಲ್ಲ ನಮ್ಮನ್ನು ಆಡ್ಕೊಂಡು ನಗೋ ಹಾಗಾಗಿದೆ. ಒಬ್ಬರು ಏತಿ ಅಂದ್ರೆ ಇನ್ನೊಬ್ಬರು ಪ್ರೇತಿ ಅಂತೀರಾ. ಅಜ್ಜಿ ಬಾಯ್ಲಿ. ಅಜ್ಜಿ, ಇವತ್ತು ರಾತ್ರಿ ನೀನು ಹಿತ್ತಲ ಬಾಗಿಲಿಗೆ ಹತ್ತಿರವಾಗಿ ಚಾಪೆ ಹಚ್ಕೊಂಡು ಮಲಕ್ಕೋ. ಅಂಜಿ, ನೀನು ಮುಂದಿನ ಬಾಗಿಲಿಗೆ ಅಡ್ಡವಾಗಿ ಹಾಸಿಗೆ ಹಾಸ್ಕೊಂಡು ಮಲಕ್ಕೋ. ಏನೋ ನೀನು ಹೇಳ್ತಾ ಇರೋದು? ತವರಿಗೆ ಬಂದ ಮಗುನ ಕೋಣೆಯಲ್ಲಿ ಮಲಗು ಅಂತ ಹೇಳ್ದೆ, ಬಾಗ್ಲತ್ರ ಮಲಗು ಅಂತ ಹೇಳ್ತಿದೀಯಲ್ಲ. ಹಾಗಲ್ಲ ಅಜ್ಜಿ ನಾನು ಹೇಳೋದು. ಆ ಹಲ್ಕ ರಂಡೆಗೆ ಇನ್ನೂ ಸಿಟ್ಟು ಕಮ್ಮಿ ಆಗಿಲ್ಲ. ರಾತ್ರಿ ನಾವು ಮಲಗಿದ ಮೇಲೆ ಬಾಗಿಲು ತಕೊಂಡು ಹೋಗಿ ಮತ್ತೆ ಕೆರೆಗೆ ಹಾಕೊಂಡ್ರೆ. ಒಳ್ಳೆ ಉಪಾಯ ಕಣ. ಕಂಟಿ ಇವನ್ನ ಪೊಲೀಸ್ ಕೆಲ್ಸಕ್ಕೆ ಸೇರಿಸಿದ್ದು ಸಾರ್ಥಕ ಆಯ್ತು.
ಅಪ್ಪಯ್ಯ ನನ್ನನ್ನು ಪೊಲೀಸ್ ಕೆಲಸಕ್ಕೆ ಸೇರಿಸಿ ಒಳ್ಳೆ ಕೆಲಸ ಏನೋ ಮಾಡ್ದ. ಆದರೆ ಈ ಮಾರಿನ ನನಗೆ ಗಂಟು ಹಾಕಿ ಸುಖಾನು ಸಿಗದೆ ಇರೋ ಹಾಗೆ ಮಾಡ್ದ. ಹೀಗೆ ಮಾಡಿದ್ನಲ್ಲ ಅಂತ ಅಪ್ಪಯ್ಯನ ಮೇಲೆ ಒಂದೊಂದ್ಸರಿ ಎಷ್ಟು ಕೋಪ ಬರುತ್ತೆ ಗೊತ್ತಾ? ಇದನ್ನೆಲ್ಲ ಯೋಚನೆ ಮಾಡಿ ನಿನ್ನ ಆರೋಗ್ಯನ ಇನ್ನೊಂದಷ್ಟು ಹಾಳು ಮಾಡ್ಕೋಬೋದು. ತಟ್ಟೆ ಕುಡಿಲಿ, ಕೈ ತೊಳ್ಕೊಂಡು ಸುಮ್ಮನೆ ಮಲ್ಕ. ಮಲ್ಕ. ಎದ್ದೋದ್ರು. ನಾನು ಇಲ್ಲೇ ಬಾಗಿಲಿಗೆ ಅಡ್ಡವಾಗಿ ಮಲಗಿದ್ದೀನಲ್ಲೇ, ಚಿಲ್ಕ ಬೇರೆ ಹಾಕಿದೆ. ಹೊರಗಲ್ಲ ಅಜ್ಜಿ, ಅಡಿಗೆ ಮನೆಗೆ. ಅಜ್ಜಿ, ಹೊರಗೆ ಹೋಗೋಕ್ಕಾಗಲ್ಲ ಅಂತ ಅಡಿಗೆ ಮನೇಲಿ ಬೆಂಕಿ ಗಿಂಕಿ ಹಚ್ಕೊಂಡ್ರೆ? ಅಯ್ಯೋ ದೇವ್ರೆ, ಬಾರೆ ನೋಡೋಣ. ಹೊರಗೆ ಹೋಗೋಕ್ಕಾಗಲ್ಲ ಅಂತ ಅಡಿಗೆ ಮನೇಲಿ ಬೆಂಕಿ ಗಿಂಕಿ ಹಚ್ಕೊಂಡ್ರೆ? ಅಯ್ಯೋ ದೇವ್ರೆ, ಬಾರೆ ನೋಡೋಣ. ನಂಜಿ, ಇವು ಯಾವಾಗಲೂ ಹೀಗೆ ರಾತ್ರಿ ಯಾರಿಗೂ ಕಾಣ್ದಾಗೆ ತಿಂದು ಬಿಡೋದು. ಬೆಳಿಗ್ಗೆ ಎದ್ದು ನಾನು ಯಾಕೆ ಉಪವಾಸ ಹಾಕಿದ್ರಿ, ನಿಮ್ಗೇನು ರೋಗ ಬಂದಿದೆ, ನಿಮ್ಮ ಕೈ ತಟ್ಟದೋಗ ಅಂತಾಳೆ. ಅದಕ್ಕೆ ಯಾಕೆ ಹೀಗೆ ಮಾಡ್ತಾರೆ? ಎಲ್ರ ಜೊತೆ ಜಮ್ ಅಂತ ಊಟ ಮಾಡ್ಬೋದಿತ್ತಲ್ಲ. ನಿಮಗೆ ಸ್ವಂತಕ್ಕಾಗುತ್ತೆ. ನಾವು ನೋಡ್ತಾ ಇದ್ದೀವಿ ಅಂತ ಅವ್ರಿಗೆ ಗೊತ್ತಾಗೋದು ಬೇಡ. ಬಾ
ಅಜ್ಜಿ, ಯಾವುದೋ ಮೋಟರ್ ಕಾರ್ ಬಂದು ಮನೆ ಮುಂದೆ ನಿಂತಂಗಾಯ್ತು. ಕಂಟಿ ಏನಾದ್ರೂ ಬಂದಿಗಿನ್ನ? ಕಮ್ಲಿ 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 ಕಮ್ಲು ಕಮ್ಲಿಯಲ್ಲಿ ಕಮ್ಲಿಯಲ್ಲಿ ಕಮ್ಲು ಕಮ್ಲು ಕಮ್ಲಿ ಕಮ್ಲು ಕಮ್ಲಿ 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 ನಮ್ಮ ಕಮ್ಲಿಯಲ್ಲಿ ಅವಳಿಗೇನಾಗಿದೆ? ಅವಳಿಗೇನಾಗಿದೆ? ಚೆನ್ನಾಗೇ ಇದ್ದಾಳೆ. ಇಲ್ಲ, ನೀವು ಸುಳ್ಳು ಹೇಳ್ತಿದ್ದೀರಾ. ನಾನು ಯಾಕಮ್ಮ ಸುಳ್ಳು ಹೇಳಿ? ಬೇಕಿದ್ರೆ ನೀವೇ ನೋಡಿ. ಮಲಗಿದ್ದಾಳೆ. ಮಲಗಿದ್ದಾಳ? ಹೌದು. ನೋಡಿ, ಬಾಗಿಲು ತೆಗೆದೇ ತೋರಿಸ್ಬೋದಾಗಿತ್ತು, ಆದರೆ ಒಳಗಡೆ ಚೀಕ ಹಾಕೊಂಡು ಮಲಗಿದ್ದಾಳೆ. ಹಾಗಾದ್ರೆ ನಮ್ಮ ಕಮ್ಲಿಗೆ ಏನೂ ಆಗಿಲ್ವಾ? ಯಾರಿಗೂ ಕಾಣದ ಹಾಗೆ ಮಧ್ಯರಾತ್ರಿ ಎದ್ದ ಅಡಿಗೆ ಮನೆಗೆ ಹೋಗಿ ಹುಳಿ ಅನ್ನ ಎಲ್ಲ ಚೆನ್ನಾಗಿ ತಿಂದು ಏನು ಅರಿದೇ ಇರೋಳ ಹಾಗೆ ಮುಸ್ಕ ಹಾಕೊಂಡು ಮಲಗಿದ್ದಾಳೆ. ಹೋಗಿ ನೋಡಿ. ನಮ್ಗೆ ಯಾರೋ ಸುಳ್ಳು ಸುದ್ದಿ ಕೊಟ್ಟಿದ್ದಾರೆ. ಯಾವ ಸುದ್ದಿ ಮಾವಯ್ಯ? ಯಾರು ಕೊಟ್ರು? ಏನು ಅಂತ ಕೊಟ್ಟು? ನಾನು ಯಾರಿಗೂ ಫೋನ್ ಮಾಡಿಲ್ಲ. ನನಗೆ 2 ದಿವಸದಿಂದ ಜ್ವರ, ಹಾಸಿಗೆ ಬಿಟ್ಟು ಹೇಳೋಕ್ಕೂ ಆಗಿಲ್ಲ. ಹೌದಾ? ಯಾರದ್ದೇ ಕಿತಾಪತಿ ಅಂತಾನೆ ಗೊತ್ತಾಗ್ಲಿಲ್ವಲ್ಲ. ಯಾವ ಮುಂಡೆ ಮಗ ಸುದ್ದಿ ಕಳ್ಸಿದ್ರೆ ಇವ್ರಿಗೇನು? ಯಾರು ಫೋನ್ ಮಾಡಿದ್ದು ಏನು? ಚಂದಾಪಟ್ಟಣದ ಪೋಸ್ಟ್ ಆಫೀಸಿಂದ ಹಾಸನದ ಪೋಸ್ಟ್ ಆಫೀಸ್ಗೆ ಫೋನ್ ಬಂದಿತ್ತಂತೆ. ಅದಕ್ಕೆ ಗಾಬರಿಯಾಗಿ ಕಾರ್ ಮಾಡಿಕೊಂಡೇ ಬಂದೆ. ಯಾರೋ ಕುಚೇಷ್ಟೆ ಮಾಡಿರ್ಬೇಕು. ಈ ಥರ ವಿಷಯ ಕಳಿಸಿದ್ರೆ ಅಪ್ಪ ಅಮ್ಮ ಎಷ್ಟು ಗಾಬರಿ ಮಾಡ್ಕೋತಾರೆ ಅಂತ ಅರ್ಥ ಆಗೋದು ಬೇಡ. ಅವ್ರ ತಲೆಯಲ್ಲಿ ಸಗಣಿ ತುಂಬಿಕೊಂಡಿರುತ್ತೆ. ಈಗ ಬಾಡಿಗೆ ಕಾರ್ ಮಾಡ್ಕೊಂಬಂದ್ರಿ, ಎಷ್ಟು ದುಡ್ಡು ಖರ್ಚಾಯ್ತು ನೋಡಿ. ಇರಲಿ, ಇದನ್ನು ಯಾರು ಮಾಡಿದ್ದು ಅಂತ ನಾನು ಕಂಡು ಹಿಡಿತೀನಿ. ಆಮೇಲೆ ಅವ್ರನ್ನ ಹೇಗೆ ಹೊಡಿತೀನಿ ಅಂತಂದರೆ ಬೇಡಪ್ಪ, ಹಾಗೆಲ್ಲ ಹೊಡೆದು ಮತ್ತೊಂದು ರಾಧಾಂತ ಆಗೋದು ಬೇಡ. ನೀವೆಲ್ಲ ಈ ವಿಷಯನ ಇಲ್ಲೇ ಮರೆತು ಬಿಡಿ. ನಾವಿನ್ನು ಬರ್ತೀವಿ. ಅಯ್ಯೋ,
ಗಾಬರಿಯಾಗಿ ಬಂದಿದ್ದೀರಿ. ರಾತ್ರಿ ಊಟ ಗೀಟ ಮಾಡಿದ್ರೋ ಇಲ್ವೋ? ತಿಂಡಿ ಏನಾದರೂ ಮಾಡ್ತೀನಿ. ಅದೆಲ್ಲ ಏನು ಬೇಡಿ ಮಾಡಿ ನಾವಿನ್ನು ಬರ್ತೀವಿ. ನೀನು ನಡಿ. ಮಾವಯ್ಯ, ಕಾರ್ ಬಾಡಿಗೆ ಸುಮ್ಮನೆ ದಂಡ ಆಗೋದು ಬೇಡ. ನಿಮ್ಮ ಮಗಳು ಬೇಜಾರು ಅಂತಿದ್ಲು. ಅವಳನ್ನ ನಿಮ್ಮ ಜೊತೆ ಕರ್ಕೊಂಡು ಹೋಗಿ. ಹೌದ್ರಿ, ಒಂದು 4 ದಿವಸ ಬಂದು ಇದ್ದು ಸುಧಾರಿಸ್ಕೊಂಡು ಹೋಗ್ಲಿ. ಬೇಡ ಬೇಡ. ಯಾಕೆ? ಗಂಡ ಹೆಂಡತಿ ಜಗಳ ಆಡಿರೋವಾಗ ಮಗಳನ್ನ ಮನೆಗೆ ಕರ್ಕೊಂಡು ಹೋಗ್ಬಾರ್ದು. ಅವ್ರು ನಗ್ನಗ್ತಾ ಇರೋವಾಗ ನಾವು ಬರಬೇಕು, ಕರ್ಕೊಂಡು ಹೋಗ್ಬೇಕು. ಅಲ್ಲ ರೀ, ನಮ್ಮ ಮಗನ ನಾವು ಕರ್ಕೊಂಡು ಹೋಗೋಕ್ಕೂ ಇಷ್ಟೆಲ್ಲ ಯೋಚನೆ ಮಾಡಬೇಕಾ? ನಿನಗೆ ಈ ಸೂಕ್ಷ್ಮ ಅರ್ಥ ಆಗೋದಿಲ್ಲ. ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಈಗ ನಡಿ. ಅಯ್ಯೋ, ಕುಂಕುಮ ತಗೊಂಡೋಗಿ. ನಂಜಿ, ಕುಂಕುಮ ಕೊಡಮ್ಮ. ನಮ್ಮ ಕಮಲು ಇನ್ನೂ ಚಿಕ್ಕವಳು. ಏನಾದರೂ ಹಠ ಮಾಡಿದ್ರೆ ನೀವೇ ಅನುಸರಿಸ್ಕೊಂಡು ಹೋಗ್ಬೇಕು. ಅನುಸರಿಸ್ಕೊಂಡು ಹೋಗ್ಬೇಕಾಗಿರೋದು ಅವರಲ್ಲ, ನಾವು. ನಡಿ. ಕಮಲಿ, ಚೆನ್ನಾಗಿದೆಯೇನಮ್ಮ? ನಾನು ನಿಮ್ಮ ಜೊತೆ ಬರ್ತೀನಿ. ಈಗ ನೀನು ನಮ್ಮ ಜೊತೆ ಬರೋದು ಸರಿಯಲ್ಲ. ಇಲ್ಲನ ಒಳಗಡೆ ಇಟ್ಬಿಡು. ಯಾಕೆ ಬರಬಾರ್ದು? ನಾನು ಬಂದೇ ಬರ್ತೀನಿ. ನನ್ನ ಮಾತು ಸ್ವಲ್ಪ ಕೇಳ್ತೀಯಾ? ಇನ್ನು 15 ದಿವಸ ಬಿಟ್ಕೊಂಡು ನಾನೇ ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ, ಆಯ್ತಾ? ಇಲ್ಲನ ಒಳಗಡೆ ಇಟ್ಬಿಡಮ್ಮ. ನೋಡು, ಫ್ರೀಡಮ್. ಪಾಪ, ಮಗು ಬರ್ತೀನಿ ಅಂತ ಹೇಳ್ತಿದ್ದಾಳೆ. ನೀವ್ಯಾಕ್ರಿ ಬೇಡ ಅಂತಿದ್ದೀರಾ? ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನಿರ್ತೀಯಾ? ಇಷ್ಟಕ್ಕೂ ನಿನ್ನ ಮಾತು ಕೇಳಿ ಕೇಳಿ ಹೀಗಾಗಿರೋದು. ಹೋಗಿ ಮಠಕ್ಕೆ ಹಾರತ್ತು. ಅಡಿಗೆ ಕಲ್ಲೇಶ್, ಇಲ್ಲೇನು ನಡೆದಿರಬಹುದು ಅಂತ ನನಗೆ ಚೆನ್ನಾಗಿ ಗೊತ್ತು. ತಪ್ಪು ನನ್ನ ಮಗಳಿದೆ. ಒಬ್ಬಳೇ ಮಗಳು ಒಂಟಿ ಆಗಿಬಿಡಿದ್ಲು. ತುಂಬಿದ ಕುಟುಂಬದಲ್ಲಿ ಹೇಗಿರಬೇಕು ಅಂತ ಅವಳಿಗೆ ಗೊತ್ತಾಗದೇ ಇರಬಹುದು. ನೀವೇ ಅದನ್ನು ಸರಿ ಮಾಡ್ಕೊಂಡು ಹೋಗಿಪ್ಪ. ಅವಳೇನಾದರೂ ತಪ್ಪು ಮಾಡಿದರೆ ಅವಳು ಮುಖಾನಲ್ಲ, ನನ್ನ ಮುಖಾನ ಜ್ಞಾಪಿಸ್ಕೊಂಡು ಕ್ಷಮಿಸ್ಬಿಡಿಪ್ಪ. ನೀವು ನಿಮ್ಮ ಹೆಂಡತಿನ ಒಂದು 4 ದಿವಸ ಬೆಳಗೊಳಕ್ಕೆ ಕರ್ಕೊಂಡು ಹೋಗಿನಿ. ಆಮೇಲೆ ವಾಪಸ್ ಬಂದ್ರೆ ಆಯಿತು. ಇನ್ನೂ ಚಿಕ್ಕ ಹುಡುಗಿ, ಅವಳಿಗೂ ಗಂಡನ ಜೊತೆ ಈ ಸಿನಿಮಾ ಪೇಟೆ ತಿರುಗಾಡಬೇಕು ಅಂತ ಆಸೆ ಇರೋದಿಲ್ಲ. ಈ ಆಸೆ ಪ್ರಾಯದಲ್ಲಿರದೆ ಮುದುಕರಾದಾಗ ಬರುತ್ತೆ. ನೀನು ಬೇರೆ ಮನೆ ಮಾಡದೇ ಇದ್ರೆ ಆ ತೃಪ್ತಿ ಅವಳ ಮನಸ್ಸಿನಲ್ಲೇ ಉಳಿದು ಹೋಗುತ್ತೆ. ಆಮೇಲೆ ಇಡೀ ಜೀವಮಾನ ನಿನ್ನನ್ನು ಹಂಗಿಸ್ತಾನೇ ಇರ್ತಾಳೆ. ಇದು ಒಣವೇದಾಂತ ಅಲ್ಲ ಕಣಪ್ಪ, ಇದು ನನ್ನ ಅನುಭವ. ನಿನ್ನ ಸಂಸಾರ ನನ್ನ ಸಂಸಾರದ ಥರ ಆಗದೆ ಇರಲಿ ಅಂತ ಹೇಳ್ತಾ ಇದ್ದೀನಿ. ಯೋಚನೆ ಮಾಡು. ನಿನ್ಗೇನಾದರೂ ಹಣದ ಅವಶ್ಯಕತೆ ಇದ್ದರೆ ಹೇಳು, ವ್ಯವಸ್ಥೆ ಮಾಡು. ನಾನೇನು ಬರಲ್ಲ? ಬಾ.
ಚಪರಾತಿ ಮುಂದೆ ಇಷ್ಟಿದ್ದಿದ್ದನ್ನು ಇಷ್ಟು ಮಾಡಿ ರಂಪ ಮಾಡಿಬಿಟ್ಲು. ಊರವ್ರ ಮುಂದೆ ತಲೆ ಎತ್ಕೊಂಡು ತಿರುಗಾಡೋದಿಕ್ಕೂ ಅಸಹ್ಯ ಆಗುತ್ತೆ. ನಾನು ಬಾಣಂತನಕ್ಕೆ ಬರಲೇಬಾರ್ದಾಗಿತ್ತಜ್ಜಿ. ರಾಮಚಂದ್ರದಲ್ಲೇ ಇದ್ದಿದ್ರೆ ಅತ್ತೆ ಬೈಗಳನ್ನ ಕೇಳ್ಕೊಂಡು ನಾನು ಒಬ್ಬಳೇ ಬೇಜಾರು ಮಾಡ್ಕೋತಾ ಇದ್ದೆ. ಇಲ್ಲಿಗೆ ಬಂದೆ. ಈಗ ನೋಡು, ನಾಗಲಾಪುರಕ್ಕಷ್ಟೇ ಅಲ್ಲ, ಚನ್ನರಾಯಪಟ್ಟಣ ಹಾಸನದವರೆಗೂ ಜಗಳ ಹಚ್ಚಿಟ್ಟಂಗಾಯ್ತು. ಒಳಗೋಗೋಣ. ಇದು ಒಡಲ ತುಂಬ ಬವಣೆ ಕೆಂಡ ಮಡಿಲು ಕುದಿವ ಕಡಲು ದಿನವೂ ಪ್ರಶ್ನೆ ಮೇಲೆ ಪ್ರಶ್ನೆ ಎರಗಿ ಸಿಡಿವ ಸಿಡಿಲು ಎಲ್ಲ ಸಹಿಸಿ ಮುಂದೆ ಪಯಣ ಬದುಕೆ ವಿಸ್ಮಯ ರಂಗ ಎಲ್ಲೋ ಅಡಗಿ ಕುಳಿತ ಬಾಣ ಇರವು ವಿಷಮ ಸಂಗ ಹೃದಯ ಗೃಹವೇ ಬಿರಿದು ಭಂಗ ಬಾಳುವಳಲ ಬಳಗ ಹೃದಯ ಗೃಹವೇ ಬಿರಿದು ಭಂಗ ಬಾಳುವಳಲ